ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾರೆ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇವತ್ತಿನ ಲಾಗ್ ಬಂದು ಶಾಪಿಂಗ್ ಲಾಗ್ ಆಗಿರುತ್ತೆ. ಎಲ್ಲಿ ಏನು ಅಂತ ತೋರಿಸ್ತೀನಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ, ಬನ್ನಿ. ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ, ಹಾಗೆ ಮಳೆ ಕೂಡ ಇದೆ. ನಮ್ಮೂರ ಗೋಪಾಲ ಸ್ವಾಮಿ ದೇವಸ್ಥಾನ ಫಸ್ಟ್ ಇತ್ತು, ಮತ್ತೆ ತಿರ್ಗಾ ಅದನ್ನು ಬೀಳಿಸಿ ಹೊಸ್ದಾಗಿ ಕಟ್ತಾರೆ. ಅದು ತುಂಬ ಹಳೇದಾಗಿತ್ತು. ಅದಕ್ಕೋಸ್ಕರ ಈ ಮಾರ್ಟಲ್ಲಂತೂ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಡಾಲ್ಸ್ ಆಗಲಿ ಎಲ್ಲ ನೀವು ನೋಡ್ಬೋದು. ಇದು ಬಿಲ್ಡಿಂಗು ತುಂಬ ಯೂನಿಕ್ ಅನಿಸ್ತು ನನಗೆ. ಫುಲ್ಲು ಗ್ಲಾಸ್ ಥರ ಅಂತಲ್ಲ, ಗ್ಲಾಸ್ ಆ್ಯಕ್ಚುಲಿ ನೋಡ್ಬೋದು ಎಷ್ಟು ಥರ ಇದೆ. ಗ್ಲಾಸಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದು ಬಾಗ್ಲೂರು ಕ್ರಾಸ್ ಹತ್ರ ಇರೋವಂಥದ್ದು ನೋಡಿ. ಹಿಂದೆಗಡೆನೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಇದು NES ಹತ್ರ ಇರೋವಂಥ ಕ್ಲಾಕ್ ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದೆ. ನಮಗೆ ಗೊತ್ತಾಗಲ್ಲ ಇದು ನೆಕ್ಸ್ಟು ಹೋಗ್ತಾ ಫ್ಯೂಚರಲ್ಲಿ ಯಾವ ಥರ ಏನು ಅಂತ. ಅಷ್ಟು ಡೆವಲಪ್ ಆಗಿದೆ. ನೀವೇ ನೋಡ್ಬೋದು. ಮೆಜೆಸ್ಟಿಕಲ್ಲಿ ಎಷ್ಟು ಜನ ಜಂಗುಳಿ ಅಂದರೆ ಅಪ್ಪ, ಅವರೆಲ್ಲ ಎಲ್ಲಿ ಇರ್ತಾರೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್, ಸೀರಿಯಸ್ಸಾಗಿ ಅಷ್ಟು ಜನ. ಹಾಗೆ ಅಣ್ಣಮ್ಮ ದೇವಸ್ಥಾನಕ್ಕೆ ಬಂದು ಅಲ್ಲಿ ಕೈ ಮುಕ್ಕೊಂಡು ಬಂದ್ವಿ. ಡಾಲ್ಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿತ್ತು. ನನಗಂತೂ ಇದು ಕಲೆಕ್ಷನ್ಸ್ ಚೆನ್ನಾಗಿ ಕಾಣಿಸ್ತು. ನಮ್ಮ ಶಿವಣ್ಣ ಪಿಕ್ಚರ್ ಇತ್ತು. ಹಾಗೆ ನಾನು ನನ್ನ ತಮ್ಮ ಧೃತಿ ಎಲ್ಲ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಅಜ್ಜಿ ಅವರೆಲ್ಲ ಬಂದಿದ್ದರು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ನಾವೆಲ್ಲಿ ಹೋಗಿದ್ದು ಏನು ಅಂತ ನಿಮ್ಗೆ ಏನಾದರೂ ಗೊತ್ತಾಗಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ. ನಾನು ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ನಾವು ಚಿಕ್ಕಪೇಟೆಗೆ ಬಂದಿದ್ವಿ, ಹೋಗ್ತಾ ಇದ್ದೀವಿ ಶಾಪ್ ಹತ್ರ. ತಿರುಗಿ ಸಾಕಾಗುತ್ತೆ. ಹಾಗೆ ಮೆಜೆಸ್ಟಿಕ್ಕಿಂದ ಮತ್ತೆ ಚಿಕ್ಕಪೇಟೆಗೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಕಲೆಕ್ಷನ್ನು. ನನ್ನ ತಮ್ಮ ಕೋಟ್ ನೋಡ್ತಾ ಇದ್ದ ಆ್ಯಕ್ಚುಲಿ, ಬಟ್ ಅವನಿಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ನನ್ನ ತಂಗಿ ನೋಡಿ ಯಾವ ಥರ ಮಾಡಿದ್ಲು ಫೋನ್ನ. ಮತ್ತೆ ನಾವು ಬೇರೆ ಶಾಪ್ಗೆ ಹೋಗಿ ಫಾರ್ಮಲ್ಸಲ್ಲಿ ನೋಡ್ತಾ ಇದ್ವಿ. ನನ್ನ ತಂಗಿ ಮತ್ತು ಅವಳು ಲೆಹೆಂಗಾ ಟೈಪು, ಫ್ರಾಕ್ಸ್ ಟೈಪ್ ಎಲ್ಲ ನೋಡಬೇಕು ಅಂತ ಇದ್ಲು. ಹಾಗೆ ನೋಡಿ ಎಲೆಕ್ಟ್ರಿಕ್ ಗಾಡಿ ಚಾರ್ಜ್ ಆಗ್ತಾಯಿತ್ತು ಅಲ್ಲಿ. ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ. ಏನಕ್ಕಾದರೂ ಹೋದ್ವು ಅನಿಸ್ತು ಸೀರಿಯಸ್ಸಾಗೆ. ಒಂದು ಆಫ್ಟರ್ನೂನ್ಗೆ ಸ್ಟಾರ್ಟ್ ಆಯಿತು. ವೆರೈಟೀಸ್ ಆಫ್ ಲೈಟ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ ಕತ್ಲು ಇದ್ದಿದ್ದಕ್ಕೂ ಅದು ಬಂದಿರೋದಕ್ಕೂ ತುಂಬ. ಆದರೆ ಏನು ಬೇಜಾರು ಅಂದರೆ ಈ ಥರ ಮಳೆ ಬಂದರೆ ಎಲ್ಲೂ ಟ್ರಾವೆಲ್ ಮಾಡಬೇಕು ಅಂತ ಅನಿಸಲ್ಲ. ನೋಡಿ ಸಾಕಾಗಿ ತಿರ್ಗಿ ಆಟೋ ಇಟ್ಕೊಂಡು ನಾವು ಹೋದ್ವಿ. ಮತ್ತು ಬೇರೆ ಶಾಪ್ಗೆ ಹೋಗಿ ನೋಡ್ತಾ ಇದ್ವಿ. ತುಂಬ ಕಲೆಕ್ಷನ್ಸ್ ಇದೆ, ತುಂಬ ವೆರೈಟೀಸ್ ಆಫು ಕಲೆಕ್ಷನ್ಸ್ ಇದೆ. ಬಟ್ ನಾವು ಬಾರ್ಗಿಂಗ್ ಮಾಡಬೇಕಾಗುತ್ತೆ. ಅಲ್ಲಿ ತಪ್ಪಟೆ ಸೌಂಡ್ ಹೊಡಿತಾಯಿದ್ರು ಅಣ್ಣಮ್ಮ ಅಂತಂದರು. ನನ್ನ ಮಗಳು ಡ್ಯಾನ್ಸ್ ಆಡ್ತಾಯಿದ್ಲು, ನೀವೇ ನೋಡ್ಬೋದು. ದೇವ್ರು ಇಳಿಸ್ತಾ ಇದ್ದಾರೆ. ನಾನು ಓಡೋಗಿ ಕ್ಯಾಪ್ಚರ್ ಮಾಡಿದೆ. ಯಾಕಂದರೆ ಆ ದೇವ್ರನ್ನ ನೋಡೋದೇ ಒಂದು ಅದೃಷ್ಟ ಹೇಳ್ಬೇಕಂದ್ರೆ. ಎಲ್ಲ ಟೈಮು ಸಿಕ್ಕಲ್ಲ ದೇವರು ನಮ್ಮನ್ನು ನೋಡೋಕ್ಕೆ. ನನಗಂತೂ ದರ್ಶನ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ಅಮ್ಮ ದರ್ಶನ ಆಯಿತು. ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ಜನ ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ದೇವ್ರನ್ನ. ನೋಡ್ಬೋದು, ಇವಾಗ ದರ್ಶನ ಆಯಿತು ನನಗೆ. ಆ ತಾಯಿನ ನೋಡೋದೇ ಪುಣ್ಯ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮೆರವಣಿಗೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ, ಒಬ್ರು ಅಲ್ದಿರೋ ಒಬ್ಬರು. ಹಾಗೆ ಮನೆಗೆ ಬಂದ್ವಿ. ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ಸಾಕಾಗೋಯ್ತು ಫ್ರೆಂಡ್ಸ್. ಸೀರಿಯಸ್ಸಾಗಿ ನಾವು ಮನೆಗೆ ಬರೋಕ್ಕೆ 8 o'clock ಆಗೋಗಿತ್ತು. ನೀವೇ ನೋಡ್ಬೋದು ಎಷ್ಟೆಲ್ಲ ಶಾಪಿಂಗ್ ಮಾಡಿ ಅಂತ. ಏನೇನು ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನಂಗೆ ಕಮೆಂಟ್ ಮಾಡಿ, ಓಕೆನಾ? ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನನ್ನ ಮಗಳಂತೂ ಸ್ಲಿಪ್ಪರ್ ಹಾಕ್ಕೊಂಡವಳು ಬಿಚ್ಚೆಲ್ಲ ಓಡಾಡು. ನನ್ನ ಮಗಳ ಸ್ಲಿಪ್ಪರ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಡ್ಯಾಡಿ ಚಿಕನ್ ತಂದಿದ್ರು. ಸ್ವಲ್ಪ ಮುದ್ದೆ, ಅನ್ನ, ಚಿಕನ್ ಸಾಂಬಾರು ತಿಂದೆ. ಈ ಚಳಿಗೆ ಚಿಕನ್ ಸಾಂಬಾರು ಸೂಪರಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.